ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ. ಎಲ್ಲರೂ ಒಟ್ಟಾಗಿ ಶಬ್ದದಿಂದ ನಿದ್ರಾವಸ್ಥೆಯನ್ನು ತೊರೆದು ಆಲಸ್ಯವನ್ನು ತೊರೆದು ದೇವರ ಮುಂದೆ ಕುಳಿತು ವಿಶ್ವಾಸದ ಹೃದಯದಿಂದ ಬಾಯಿಗಳನ್ನು ತೆರೆದು ಆತ್ಮದಾಹದಿಂದ ನಾವು ಪ್ರಾರ್ಥಿಸುವಗಳಿಗೆ ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ. ಯೇಸು ಸ್ವಾಮಿಯೇ ಆರಾಧನೆ, ಯೇಸು ಸ್ವಾಮಿಯೇ ಆರಾಧನೆ, ಯೇಸು ಸ್ವಾಮಿಯೇ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ನಮ್ಮನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಮ್ಮನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಮ್ಮನ್ನು ಶುದ್ಧೀಕರಿಸಿರಿ. ಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ಶುದ್ಧೀಕರಿಸಿರಿ. ಪಾಪ ಪ್ರಜ್ಞೆಯನ್ನು ನನಗೆ ನೀಡಿರಿ. ಪಾಪದ ಅರಿವನ್ನು ನನಗೆ ನೀಡಿರಿ. ಪಾಪದಿಂದ ನನ್ನನ್ನು ದೂರ ಮಾಡಿರಿ.
ಪಾಪದಿಂದ ನನ್ನನ್ನು ದೂರ ಮಾಡಿರಿ. ಪರಿಶುದ್ಧತೆಯನ್ನು ನನಗೆ ದಯಪಾಲಿಸಿರಿ. ಪರಿಶುದ್ಧತೆಯನ್ನು ನನಗೆ ದಯಪಾಲಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮನೇ ಬನ್ನಿರಿ. 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 ದಿವ್ಯ ತೇಜದಾತರೇ ಬನ್ನಿರಿ. ದಿವ್ಯ ತೇಜದಾತರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಬಲಪಡಿಸಲು ಬನ್ನಿರಿ. ಓ ಪವಿತ್ರ ಆತ್ಮನೇ ನನ್ನನ್ನು ಬಲಪಡಿಸಲು ಓ ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕಿಸಲು ಬನ್ನಿರಿ. ಓ ಪವಿತ್ರ ಆತ್ಮನೇ ನನ್ನನ್ನು ಅಭಿಷೇಕಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ನಿಮ್ಮ ಸ್ವರ್ಗೀಯ ವರದಾನಗಳಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಓ ಪವಿತ್ರ ಆತ್ಮರೇ ಸ್ತೋತ್ರ. ಓ ಓ ಪವಿತ್ರ ಆತ್ಮರೇ ವಂದನೆ. ಓ ಪವಿತ್ರ ಆತ್ಮರೇ ಆರಾಧನೆ. ಓ ಪವಿತ್ರ ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ದೇವ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ನಿಮ್ಮನ್ನು ನಾವು ನೋಡುವ ಭಾಗ್ಯವನ್ನು ಕೊಟ್ಟಿದ್ದೀರಿ ಸ್ವಾಮಿ. ಕಣ್ಣುಗಳನ್ನು ತೆರೆದು ಮೊದಲನೆಯ ನಮ್ಮ ಹೃದಯವನ್ನು ಮೊದಲನೆಯದಾಗಿ ಬೆಳಗಿನ ಜಾವದಲ್ಲಿಯೇ ನಮ್ಮ ಹೃದಯವನ್ನು ಮನುಷ್ಯನ ಮುಂದೆ ಅಲ್ಲ ನಿಮ್ಮ ಮುಂದೆ ತೆರೆಯುವಂತೆ ಮಾಡಿದ್ದೀರಿ ಸ್ವಾಮಿ. ಅದೆಷ್ಟು ಭಾಗ್ಯವಂತರು ರಾಜ, ನಾವುಗಳೆಷ್ಟು ಭಾಗ್ಯವಂತರು ರಾಜ. ಕಣ್ಣು ತೆರೆಯುವಾಗಲೇ ನಿಮ್ಮನ್ನು ನೋಡುತ್ತಾ, ಕಣ್ಣು ತೆರೆಯುವಾಗಲೇ ನಿಮ್ಮನ್ನು ಚಿಂತಿಸುತ್ತಾ, ಕಣ್ಣು ತೆರೆಯುವಾಗಲೇ ನಿಮ್ಮನ್ನು ಆರಾಧಿಸುತ್ತಾ, ಕಣ್ಣು ತೆರೆಯುವಾಗಲೇ ನಿಮ್ಮನ್ನು ಮಹಿಮೆ ಪಡಿಸುತ್ತಾ, ಕಣ್ಣು ತೆರೆಯುವಾಗಲೇ ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತಾ, ಕಣ್ಣು ತೆರೆಯುವಾಗಲೇ ನಿಮ್ಮನ್ನು ಸ್ತುತಿಸುವಂತಹ ವಾಕ್ಯವನ್ನು ಕೊಟ್ಟಿದ್ದೀರಿ ಸ್ವಾಮಿ. ಅದೆಂತಹ ಭಾಗ್ಯವಂತರು ಸ್ವಾಮಿ ನಾವು. ಈ ಒಂದು ಮಹಾ ಕೃಪೆಯನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ರಾತ್ರಿಯೆಲ್ಲ ನಿದ್ರೆ ಮಾಡಲಿಲ್ಲ ಸ್ವಾಮಿ. ಎಷ್ಟೋ ಜನರು ರಾತ್ರಿಯೆಲ್ಲ ಬೇಡವಾದವುಗಳನ್ನು ನೋಡುತ್ತಾ, ಬೇಡವಾದವುಗಳನ್ನು ಮಾಡುತ್ತಾ ಈ ಬೆಳಗಿನ ಜಾವದಲ್ಲಿ ಮಲಗಲು ಹೊರಟಿದ್ದಾರೆ ಸ್ವಾಮಿ. ಎಷ್ಟೋ ಜನರಿಗೆ ಸ್ವಾಮಿ ರಾತ್ರಿ ನಿದ್ರೆ ಮಾಡಲು ನಿದ್ರೆ ಬರಲಿಲ್ಲ ಸ್ವಾಮಿ. ಎಷ್ಟೋ ಜನರು ಮಲಗಿದವರು ಹಾಸಿಗೆಯಿಂದ ಎದ್ದೇಳಲಿಲ್ಲ ಸ್ವಾಮಿ. ಇನ್ನೆಷ್ಟೋ ಜನರು ಮಲಗಿರುವಾಗ ಇನ್ನು ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಗಂಡ ಮಕ್ಕಳು ಮಲಗಿದ್ದಾರೆ ಎಂದು ಚಿಂತಿಸಿದ್ದಾರೆ ಸ್ವಾಮಿ. ಎಷ್ಟೋ ಜನ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಜನ ನಿನ್ನೆ ಆರೋಗ್ಯವಾಗಿದ್ದವರು ಇಂದು ಅನಾರೋಗ್ಯದಲ್ಲಿದ್ದಾರೆ ಸ್ವಾಮಿ. ಐಸಿಯುಲಿದ್ದಾರೆ, ವೆಂಟಿಲೇಟರ್ಗಳಲ್ಲಿದ್ದಾರೆ ಸ್ವಾಮಿ. ಎಷ್ಟೋ ಜನರು ಅಂಗವಿಕಲರಾಗಿ ಹೋಗಿದ್ದಾರೆ ಸ್ವಾಮಿ. ಈ ಒಂದು ರಾತ್ರಿಯಲ್ಲಿ ಎಷ್ಟೋ ಬದಲಾವಣೆಗಳಾಗಿ ಹೋಗಿದೆ ಸ್ವಾಮಿ. ಆದರೆ ನಿನ್ನೆ ಇದ್ದಂತೆಯೇ ಇಂದು ನಾವು ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ಮಾಡಿದ್ದೀರಿ ಸ್ವಾಮಿ. ಎಂತಹ ಭಾಗ್ಯವಂತರು ಸ್ವಾಮಿ. ನಮಗೆ ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಸ್ವಾಮಿ, ದಿನಂಪ್ರತಿ ನಮಗೆ ನೀವು ಪಾಪದ ಅರಿವನ್ನು ಕೊಡುತ್ತಾ ಇದ್ದೀರಿ, ತಪ್ಪಿನ ಅರಿವನ್ನು ಕೊಡುತ್ತಾ ಇದ್ದೀರಿ, ನಮಗೆ ಸಹನೆಯನ್ನು ಕಲಿಸುತ್ತಾ ಇದ್ದೀರಿ, ಕ್ಷಮೆಯನ್ನು ಕೊಡುತ್ತಾ ಇದ್ದೀರಿ, ಕ್ಷಮೆಯನ್ನು ಕಲಿಸುತ್ತಾ ಇದ್ದೀರಿ, ಪ್ರೀತಿಸಲು ಕಲಿಸುತ್ತಾ ಇದ್ದೀರಿ ಸ್ವಾಮಿ. ನಾವೆದೆಷ್ಟು ಭಾಗ್ಯವಂತರು ಸ್ವಾಮಿ. ನಿಮ್ಮ ಮುಂದೆ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವು ಪ್ರತಿದಿನವೂ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತೆ ಈ ಸುಪ್ರಭಾತದಲ್ಲಿ ಬೆಳಗಿನ ಜಾವದಲ್ಲಿಯೇ ಕುಳಿತು ಈ 1.5 ಗಂಟೆಗಳ ಕಾಲ ನಿಮ್ಮ ಮುಂದೆ ಪ್ರಾರ್ಥಿಸಲು ಕೃಪೆ ಕೊಟ್ಟಿದ್ದೀರಿ ಸ್ವಾಮಿ. ಲೋಕಕ್ಕಾಗಿ ಪ್ರಾರ್ಥಿಸಲು, ಲೋಕದ ಸಮಸ್ಯೆಗಳಿಗಾಗಿ, ಗೊಂದಲಗಳಿಗಾಗಿ ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ. ಅದೆಂತಹ ಭಾಗ್ಯವಂತರು ಸ್ವಾಮಿ ನಾವು. ಸ್ವಾಮಿ ಕಾರಣಿಸಿರಿ ರಾಜ. ಇಂದು ನಾವು ತಪಸ್ಸು ಕಾಲದ ಸಿದ್ಧತೆಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈ ತಪಸ್ಸು ಕಾಲದ ಸಿದ್ಧತೆಯನ್ನು ಹಲವಾರು ಜನ ಹಲವಾರು ವಿಧದಲ್ಲಿ ಮಾಡುತ್ತಾರೆ ಸ್ವಾಮಿ. ಕೆಲವರು ಮಾಂಸ ತಿನ್ನದೆ, ಕೆಲವರು ಊಟದಲ್ಲಿ, ಕೆಲವರು ಉಪವಾಸದಲ್ಲಿ, ಕೆಲವರು ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳುವಂತಹ ಕಾಲಗಳಾಗಿದೆ ಸ್ವಾಮಿ ದೇವ ಸ್ವಾಮಿ. ಆದರೆ ಅದಕ್ಕಿಂತ ಹೆಚ್ಚಿನವುಗಳು ಪಾಪವನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ನಿಮ್ಮನ್ನು ಕಂಡುಕೊಳ್ಳುವಂಥದ್ದೇ ಶ್ರೇಷ್ಠವಾಗಿದೆ ಸ್ವಾಮಿ ದೇವ. ನಮ್ಮಲ್ಲಿರುವಂತಹ ಕೆಟ್ಟವುಗಳು, ನಮ್ಮಲ್ಲಿರುವಂತಹ ಲೋಪದೋಷಗಳು, ಸಿಟ್ಟು, ಸಿಡುಕುಗಳು, ವೈರಾಗ್ಯಗಳು, ಮನಸ್ತಾಪಗಳು, ಸ್ವಾರ್ಥಗಳು, ಇವುಗಳನ್ನು ಬಿಟ್ಟು ಬಿಡುವುದೇ ನಿಮಗೆ ನಿಜವಾದ ಯಜ್ಞವಾಗಿದೆ ಸ್ವಾಮಿ ದೇವ. ಹೌದು ರಾಜ. ಈ ತಪಸ್ಸು ಕಾಲದ ಸಿದ್ಧತೆ ತಿನ್ನುವುದರಲ್ಲಿ ಅಲ್ಲ ಸ್ವಾಮಿ. ಹೌದು ಸ್ವಾಮಿ.
ಕೇವಲ ಪ್ರಾರ್ಥಿಸುವುದರಲ್ಲಿ ಅಲ್ಲ ಸ್ವಾಮಿ. ಈ ತಪಸ್ಸು ಕಾಲದ ಸಿದ್ಧತೆ ನಮ್ಮನ್ನು ಪರಿವರ್ತಿಸಿಕೊಳ್ಳುವುದರ ಮೂಲಕವಾಗಿ ಆಗಿದೆ ಸ್ವಾಮಿ. ಹೊರಗಿನಿಂದ ಒಳಗೆ ಹೋಗುವುದು ಮನುಷ್ಯನನ್ನು ಕುಲುಷಿತಗೊಳಿಸುವುದಿಲ್ಲ, ಒಳಗಿನಿಂದ ಹೊರಬರುವುದು ಮನುಷ್ಯನನ್ನು ಕುಲುಷಿತಗೊಳಿಸುತ್ತದೆ ಎಂಬುದಾಗಿ ನೀವು ಹೇಳುತ್ತೀರಿ ಸ್ವಾಮಿ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ರಾಜ್ಯವು ಸಮೀಪಿಸುತ್ತೆ ಎಂಬುದಾಗಿ ಹೇಳಿದ್ದೀರಿ ರಾಜ ಸ್ವಾಮಿ. ಅಂತೆ ಈ ತಪಸ್ಸು ಕಾಲದಲ್ಲಿ ನಾವು ಒಳ್ಳೆಯ ಸಿದ್ಧತೆಯನ್ನು ಮಾಡಿ ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಅಂಟಿಕೊಂಡಿರುವಂತಹ ಪಾಪದ ಬಲಹೀನತೆಯಿಂದ ಸಂಪೂರ್ಣವಾಗಿ ಹೊರಬರಲು ಯತ್ನಿಸುತ್ತಾ ಅವುಗಳಿಗಾಗಿ ಉಪವಾಸ ಪ್ರಾರ್ಥನೆಯನ್ನು ಮಾಡಿ ಅವುಗಳಿಗಾಗಿ ತ್ಯಾಗವನ್ನು ಮಾಡಿ ನಾವು ಜೀವಿಸಲು ನಮಗೆ ಶಕ್ತಿಯನ್ನು ಕೊಡಿರಿ ಸ್ವಾಮಿ. ಉಪವಾಸ ಮಾಡುವುದಾದರೆ ಉಪವಾಸ ಮಾಡುವ ಶಕ್ತಿ, ಅಥವಾ ತಿನ್ನುವುದರಲ್ಲಿ ಬಿಟ್ಟು ಬಿಡುತ್ತೇವೆ ಎಂಬುದಾದರೆ ತಿನ್ನುವುದನ್ನು ಬಿಟ್ಟು ಬಿಡುವುದಕ್ಕೆ ಶಕ್ತಿ, ಕೇವಲ ಪ್ರಾರ್ಥನೆಯ ಶಬ್ದಗಳಾಗಿರದೆ ಪ್ರಾರ್ಥನೆ ಮಾಡುವ ಶಕ್ತಿ, ಹಾಗೂ ಪರರನ್ನು ಪ್ರೀತಿಸುವ, ಕ್ಷಮಿಸುವ, ಸಹಿಸುವ ಸ್ವಭಾವ, ಹಾಗೂ ದೂಷಣೆ, ನಿಂದನೆ, ವೈರಾಗ್ಯ, ಮನಸ್ತಾಪ ಇವುಗಳನ್ನು ಧ್ವಂಸ ಮಾಡಿ ಸುಟ್ಟು ಹಾಕುವ ಸ್ವಭಾವಗಳು ನಮ್ಮಲ್ಲಿ ಉಲ್ಪಣವಾಗುವಂತೆ ಮಾಡಿರಿ ಸ್ವಾಮಿ. ಸ್ವಾಮಿ, ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಇಡೀ ವಿಶ್ವದ ಜನರು ತಪಸ್ಸು ಕಾಲದ ಈ ಸಮಯದಲ್ಲಿ ತಪಸ್ಸು ಕಾಲದ ಒಳ್ಳೆಯ ಸಿದ್ಧತೆಯನ್ನು ಆರಂಭಿಸುವಂತೆ, ಒಳ್ಳೆಯ ತಪಸ್ಸು ಕಾಲವನ್ನು ಆರಂಭಿಸಿ ಪವಿತ್ರಾತ್ಮ ಅನುಭವಿಸುವಂತೆ, ನಮ್ಮಲ್ಲಿರುವಂತಹ ಹಳೆಯ ಸ್ವಭಾವಗಳು ಸತ್ತು ನೂತನ ಸ್ವಭಾವದಲ್ಲಿ, ಸ್ವರ್ಗೀಯ ಸ್ವಭಾವದಲ್ಲಿ ನಾವು ಜೀವಿಸುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆ ಹೇಳುವಾಗ ಮಾಲಾ, ಹಾಡುಗಾರಿಕೆಯನ್ನು ಹಾಡುವಾಗ ಹೆಲೆನ್, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಮೇರಿ, ಈ ದಿನದ ಪ್ರಾರ್ಥನೆಯನ್ನು ಆಲಿಸುವಾಗ ಕುಮಾರಿ, ಜಪಸರ ಪ್ರಾರ್ಥನೆಯನ್ನು ಮಾಡುವಾಗ ಅನಿಲ್, ವಿಶ್ವಾಸದಲ್ಲಿ ನಾವು ಭಿನ್ನಯಿಸುವ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತುತಿ ಸ್ತೋತ್ರವು ಆರಾಧನೆ ಯುಗನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ದಾನವಾಗಿ ನೀಡಿದಾತನೇ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಯೇಸುವೆ, ಇದು ನಮ್ಮನ್ನು ನೀವು ಆರಿಸಿಕೊಂಡು ಇಡೀ ವಿಶ್ವದ ಮಾನವ ಕೋಟಿ ಜನಾಂಗಕ್ಕಾಗಿ ಪ್ರಾರ್ಥಿಸಲು ನಮ್ಮ ಒಬ್ಬೊಬ್ಬರನ್ನು ಹೆಸರಿಡಿದು ಕರೆದಾತನೇ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಎಂದು ಪಶ್ಚಾತ್ತಾಪದ ದೀನತೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಾತನೇ ಸ್ತೋತ್ರಪ್ಪ ಸ್ವಾಮಿ. ನಮ್ಮ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳನ್ನು ನಿಮ್ಮ ಪವಿತ್ರಾತ್ಮರ ತುಂಬಿ ಅಭಿಷೇಕಿಸಿ ಅನುಗ್ರಹಿಸಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಾರ್ಥನಾ ತಂಡದ ರೊಸಾರಿ ಬ್ರದರನ್ನು, ಅವರಿಗೆ ದಾನವಾಗಿ ನೀಡಿದ 2 ಮಕ್ಕಳನ್ನು, ಅವರ ಪತ್ನಿಯನ್ನು, ಈಗ ಸ್ವಾಮಿ ಅವರ ತಂದೆ ತಾಯಿಯನ್ನು ಆಶೀರ್ವದಿಸಿ ಅನುಗ್ರಹಿಸಿ ನಿಮ್ಮ ದೈವ ಕೃಪೆಯಲ್ಲಿ ಕರೆತಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಆ ಮಗನ ಮೂಲಕ ಅನೇಕ ಆತ್ಮಗಳು ನಿಮ್ಮ ಬಳಿಗೆ ಕರೆತರುವಂತೆ, ಈಗ ಸ್ವಾಮಿ ತಪಸ್ಸು ಕಾಲದಲ್ಲಿ ಆ ಮಗನು ಮಾಡುವಂತೆ ಎಲ್ಲ ಸೇವಾ ಕಾರ್ಯಗಳನ್ನು ಏರಾಳವಾಗಿ ಆಶೀರ್ವದಿಸಿ ಅನುಗ್ರಹಿಸಿ ಅನೇಕ ಆತ್ಮಗಳು ನಿನಗೆ ಸಾಕ್ಷಿಯಾಗಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ಯೇಸುವೆ, ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು ಎಂದು ನುಡಿದಾತನೇ ಸ್ತೋತ್ರ ಸ್ವಾಮಿ. ನಮ್ಮಲ್ಲಿರುವಂತ ಎಲ್ಲ ಪಾಪಗಳು ಸ್ವಾಮಿ ಕವಲು ಬಳ್ಳಿಗಳಾಗಿ ಬೇಡವಾದುದನ್ನು ಕಡಿದು ಸಫಲ ಮಾಡುತ್ತಿರುವ ಆತನೇ ನಿನಗೆ ಸ್ತೋತ್ರಪ್ಪ. ಈಗ ನಿನ್ನ ಪಾಪಗಳು ಎಷ್ಟೇ ಕಡುಗೆಂಪಾಗಿದ್ದರೂ ಪೂರ್ವದಿಂದ ಪಶ್ಚಿಮಕ್ಕೆ ತಳ್ಳಿ ಬಿಡುತ್ತೇನೆ, ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ ಎಂದು ನುಡಿದಾತನೇ ನಿನಗೆ ಸ್ತೋತ್ರಪ್ಪ. ಪಶ್ಚಾತ್ತಾಪದ ಒಂದೊಂದು ದೀನತೆಯನ್ನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದೀರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪಾಪದ ಅರಿವನ್ನು ನಮ್ಮ ಒಬ್ಬೊಬ್ಬರಿಗೂ ಕರುಣಿಸಿಕೊಟ್ಟಾತನೇ ಸ್ತೋತ್ರ ಸ್ವಾಮಿ. ನಾನೇ ಜಗಜ್ಯೋತಿ ಎಂದು ನುಡಿದ ಆತನೇ ಸ್ತೋತ್ರಪ್ಪ. ಈಗ ಸ್ವಾಮಿ, ನಮ್ಮನ್ನು ಒಂದೊಂದು ದಿನವೂ ಒಂದೊಂದು ಕ್ಷಣವು ಮುನ್ನಡೆಸಿ ಇಡೀ ವಿಶ್ವದಲ್ಲಿ ಸ್ವಾಮಿ ನಾವು ಒಂದು ಒಳ್ಳೆಯ ಕ್ರೈಸ್ತ ಮಕ್ಕಳಾಗಿ ಜೀವಿಸಿ ಇಡೀ ಮಾನವ ಕೋಟಿ ಕುಲಕ್ಕಾಗಿ ಪ್ರಾರ್ಥಿಸುವಾಗ ಅನೇಕ ಆತ್ಮಗಳು ನಮ್ಮ ಪ್ರಾರ್ಥನೆ ಮೂಲಕ ಬಲ ಹೊಂದುವಂತೆ ಯುವ ಸ್ವಾಮಿ ಪಾಪದ ಅರಿವನ್ನು ಮಕ್ಕಳಿಗೆ ದಯಪಾಲಿಸಿ ಕೊಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಈಶ್ವರ್ಗೀಯ ಯಾತ್ರೆ ಪ್ರಾರ್ಥನೆ ತಂಡದ ಮೂಲಕ ಕೇಳುತ್ತಿರುವಂತ ಎಲ್ಲ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸಿ ಆ ಮಕ್ಕಳ ಮನ ಪರಿವರ್ತನೆ ಹೊಂದಿ ನಿನ್ನ ಸನ್ನಿಧಾನದಲ್ಲಿ ಒಂದು ಸಾಕ್ಷಿ ಇಡುವಂತೆ ಮಾರ್ಪಡಿಸುತ್ತಿರುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ಯುವ ಸ್ವಾಮಿ ನಮ್ಮ ಮೂಲಕ ಅನೇಕ ಆತ್ಮಗಳನ್ನು ನಿಮ್ಮ ಬಳಿ ಕರೆತರುವಂತೆ ನಮ್ಮನ್ನು ಆರಿಸಿಕೊಳ್ಳುತ್ತಿದ್ದಿರಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯು ಕೇವಲ ಶಬ್ದವಾಗದೆ ಶಕ್ತಿಯಾಗಿ ಮಾರ್ಪಡಿಸುತ್ತಿರುವ ಆತನೇ ನಿನಗೆ ಸ್ತೋತ್ರಪ್ಪ. ಕಡಲನ್ನು ಒಡೆದು ಆದಿಯ ಮಾಡಿದ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ,
ಇಂದು ನಮ್ಮೆಲ್ಲರ ಪ್ರಾರ್ಥನೆಗಳು ಪಶ್ಚಾತ್ತಾಪದ ದೀನತೆಗಾಗಿ ಪ್ರಾರ್ಥಿಸುವಾಗ ತಪಸ್ಸು ಕಾಲದ ಸಿದ್ಧತೆಯಲ್ಲಿ ನಾವೆಲ್ಲರೂ ಸ್ವಾಮಿ ಒಂದು ಒಳ್ಳೆಯ ಮಕ್ಕಳಾಗಿ ಜೀವಿಸಿ ಅನೇಕ ಮಕ್ಕಳಿಗೆ ಸಾಕ್ಷಿ ಇರುವಂತ ಮಕ್ಕಳಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸುತ್ತಿರುತ್ತಾತನೇ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅವ ಪರಿಶುದ್ಧ ಪೂಜಾ ಕನ್ಯೆ ಮರೆಮರವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ಸದಾ ನಮ್ಮೊಂದಿಗಿದ್ದು ಈ ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಕೆ ಪ್ರಾರ್ಥನೆ ಜಪಸರದ ಮೂಲಕ ಪ್ರಾರ್ಥಿಸುವಾಗ ಎಲ್ಲ ಕೋರಿಕೆ ಬೇಡಿಕೆಗಳನ್ನು ಆನ್ಯ ಪ್ರಿಯ ಪುತ್ರನಲ್ಲಿ ಬೇಡಿ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇನ್, 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 ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಯೇಸು ನಾಮವನ್ನು ಧ್ಯಾನಿಸಿದಾಗ ಮನದಲ್ಲಿ ಉಲ್ಲಾಸ. ಯೇಸು ನಾಮವನ್ನು ಸ್ತುತಿ ಮಾಡುವಾಗ ಬಾಳೆಲ್ಲ ಆನಂದ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಯೇಸು ಮಾರ್ಗದಲ್ಲೇ ನೀ ನಡೆದಾಗ ನಿನ್ನ ಯತ್ನವೆಲ್ಲ ಸುಗಮ. ಯೇಸು ವಾಕ್ಯದಂತೆ ನೀ ಬಾಳಿದಾಗ ಪರದಲ್ಲಿ ನಿತ್ಯ ಜೀವ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಯೇಸು ರಕ್ತದಿಂದ ನಿನ್ನ ತೊಳೆದಾಗ ನಿನ್ನ ದಾಹವೆಲ್ಲ ದೂರ. ಯೇಸು ಆತ್ಮದಿಂದ ನಿನ್ನ ತುಂಬಿದಾಗ ಸ್ವರ್ಗೀಯ ಚೈತನ್ಯ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಪ್ರಭುವನ್ನು ಆರಾಧಿಸೋಣ. ಶಕ್ತಿಯನ್ನು ಕೊಡುವ ನಾಮ, ಬಿಡುಗಡೆಯನ್ನು ಕೊಡುವ ನಾಮ, ಸೌಖ್ಯವನ್ನು ಕೊಡುವ ನಾಮ, ಆನಂದವನ್ನು ಕೊಡುವ ನಾಮ, ಪಾಪ ಕ್ಷಮೆಯನ್ನು ಕೊಡುವ ನಾಮ, ಪರಿವರ್ತನೆಯನ್ನು ಕೊಡುವ ನಾಮ, ಸ್ವರ್ಗೀಯ ಶಕ್ತಿಯನ್ನು ಕೊಡುವ ನಾಮ ಯೇಸುವಿನ ನಾಮ. ಆ ಯೇಸುವಿನ ನಾಮದ ಮುಂದೆ ಇಡೀ ಪಾತಾಳ ಭೂಲೋಕಗಳ ಸರ್ವ ಸೃಷ್ಟಿಗಳು ಅಡ್ಡ ಬೀಳುತ್ತವೆ. ಅಡ್ಡ ಬೀಳುವ ನಾಮ ಯೇಸುವಿನ ನಾಮ. ಆ ಯೇಸುವಿನ ನಾಮವನ್ನು ಆರಾಧಿಸೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ. ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, 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 ಓ ಯೇಸುವೇ, 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 ಓ ಯೇಸುವೇ, 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 ಓ ಯೇಸುವೇ, 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 ಓ ಯೇಸುವೇ, ಯೇಸುವೇ, ಯೇಸುವೇ. ಅಪ್ಪ ತಂದೆ, 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 ಓ ಅಪ್ಪ ತಂದೆ, 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 ಓ ಯೇಸುವೇ, 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 ಓ ಯೇಸುವೇ, 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 ಓ ಯೇಸುವೇ, ಯೇಸುವೇ, ಯೇಸುವೇ,
ಓ ಯೇಸುವೆ 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 ಯೇಸುವೆ. ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ. ಓ ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ. ಓ ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ. ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ ಆರಾಧನೆ 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 ಆರಾಧನೆ. ಓ ಯೇಸುವೆ ಮಹಿಮೆ 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 ಮಹಿಮೆ. ಓ ಯೇಸುವೆ ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಓ ರಾಜಾದಿ ರಾಜರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ, ಇಹಪರ ಲೋಕಗಳ ಒಡೆಯರೇ ಸ್ತೋತ್ರ, ಕರುಣೆಯ ಕರ್ತರೇ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಅಲ್ಲೆಲೂಯಾ 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 ಅಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಯೇಸುವೆ 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 ಯೇಸುವೆ. ಓ ಅಲ್ಲೆಲೂಯಾ ಅಲ್ಲೆಲೂಯಾ ಅಲ್ಲೆಲೂಯಾ. ಓ ಅಲ್ಲೆಲೂಯಾ ಅಲ್ಲೆಲೂಯಾ ಅಲ್ಲೆಲೂಯಾ. ಓ ಅಲ್ಲೆಲೂಯಾ ಅಲ್ಲೆಲೂಯಾ ಅಲ್ಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಯೇಸುವೆ 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 ಯೇಸುವೆ. ಓ ರಬಿ 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 ಓ ರಬಿ. ರಬಿ ರಬಿ ಗುರುವೇ ಗುರುವೇ ದೇವರೇ ದೇವರೇ. ಅಲ ಶಾಲಿ ಅಲ ಮಿಯಾಲಿ ಅಲ ಶಾಲಿ ಅಲ ಮಿಯಾಲಿಯ ಅಲ ಶಾಲಿ ಅಲ ಮಿಯಾಲಿಯ. ಶರೋಬಿ ಆಲಿಯಾನಿ ಅಸ್ತ್ರಾಲಿ ಆಲಿಯಾಲಿಯ ಶರೋಬಿ ಆಲಿಯಾನಿ ಅಸ್ತ್ರಾಲಿ ಆಲಿಯಾಲಿಯ. ಓ ಶರೋಬಿ ಆಲಿಯಾನಿ ಅಸ್ತ್ರಾಲಿ ಆಲಿಯಾಲಿಯ. ಯಲಕ 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 ಯಲಮ ಯಲ 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 ಯಲಕ 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 ಯಲಮ ಯಲ ಯಲ ಯಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ನಮ್ಮ ಪ್ರಾರ್ಥನಾ ಅಡಚಣೆಗಳಿಗಾಗಿ ಎಲ್ಲ ಸ್ತೋತ್ರ ಆರಾಧನೆ ಮಹಿಮೆ. ನಮ್ಮೆಲ್ಲ ಮನಸ್ಸಿನ ಭಾರ ಪ್ರಯಾಸಗಳಿಗಾಗಿ ಎಲ್ಲ ಸ್ತೋತ್ರ ಆರಾಧನೆ ಮಹಿಮೆ. ಯೇಸುವೇ ಸ್ತೋತ್ರ ಸ್ತೋತ್ರ Praise the Lord. Praise the Lord. Praise the Lord.
ಪ್ರೈಸ್ ದಿ ಲಾರ್ಡ್. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಸಿದ್ಧತೆಗಾಗಿ ನಾವು ಪ್ರಾರ್ಥಿಸೋಣ. ತಪಸ್ಸು ಕಾಲದ ಸಿದ್ಧತೆ ಮಾಡಲು ಬೇಕಾದ ಕೃಪೆ ನಮಗೆ ಲಭ್ಯವಾಗುವಂತೆ ಈ ಲೋಕದ ಸರ್ವ ಜನತೆ, ವಿಶ್ವಾಸಿಗಳೆಲ್ಲರೂ, ಪ್ರತಿಯೊಬ್ಬ ವಿಶ್ವಾಸಿಯು ಈ ತಪಸ್ಸು ಕಾಲದ ಸಿದ್ಧತೆಯನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಒಬ್ಬರಾದ ಬಳಿಕ ಒಬ್ಬರು ಸಮಯ ನಿಗದಿಯನ್ನು ನೋಡುತ್ತಾ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಇಂದು ತಪಸ್ಸು ಕಾಲದ ಸಿದ್ಧತೆಗಾಗಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಅಪ್ಪ ಯೇಸುವೆ, ವಿಶೇಷವಾಗಿ ಸ್ವಾಮಿ ಯೇಸುವೆ, ಈ ತಪಸ್ಸು ಕಾಲದಲ್ಲಿ ನಾನು ಒಂದು ಒಳ್ಳೆಯ ಪರಿಶುದ್ಧ ಮಗಳಾಗಿ ಜೀವಿಸಿ ನನ್ನ ಪಾಪದ ಅರಿವನ್ನು ನನಗೆ ದಯಪಾಲಿಸಿಕೊಟ್ಟು ಸ್ವಾಮಿ, ಆ ಪಾಪವನ್ನು ಬಿಟ್ಟು ಸ್ವಾಮಿ ಉಪವಾಸ, ದಾನ, ಧರ್ಮ ಎಲ್ಲಕ್ಕಿಂತಲೂ ಮಿಗಿಲಾಗಿ ರಾಜ ನಿಮ್ಮ ಹೃದಯಗಳನ್ನೆಲ್ಲ, ನಿಮ್ಮ ಉಡುಪುಗಳನ್ನೆಲ್ಲ ಹೃದಯಗಳನ್ನು ಸೀಳಿರಿ ಎಂದು ನುಡಿದಂತೆ ಸ್ವಾಮಿ, ನಮ್ಮ ಎಲ್ಲ ಲೌಕಿಕವಾದ ಎಲ್ಲ ಆಲೋಚನೆಗಳಿಂದ ಬಿಡುಗಡೆ ನೀಡಿ ಸ್ವಾಮಿ, ಹೃದಯದಲ್ಲಿ ಒಂದು ಒಳ್ಳೆಯ ಮಗಳಾಗಿ ಅಪಾಯಿಸಿ ತಪಸ್ಸು ಕಾಲದಲ್ಲಿ ನಿಮ್ಮನ್ನೇ ಧ್ಯಾನಿಸುತ್ತಾ ನಮ್ಮ ಪ್ರಾರ್ಥನೆಯು ಕೇವಲ ಶಬ್ದವಾಗದೆ ಶಕ್ತಿಯಾಗಿ ಮಾರ್ಪಟ್ಟು ಸ್ವಾಮಿ ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸುದೇವಾ ಸ್ವಾಮಿ ಯೇಸುವೆ. ಲೋಕದ ಮಗಳಾಗಿ ಜೀವಿಸದೆ ಅಪ್ಪ ಯೇಸುವೆ ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುತ್ತಾ ಒಳ್ಳೆಯದನ್ನು ಸ್ವಾಮಿ ಧ್ಯಾನಿಸುತ್ತಾ ಕೆಟ್ಟದನ್ನು ಬಿಟ್ಟು ಬಿಡುತ್ತಾ ಕೆಟ್ಟ ಆಲೋಚನೆ, ಕೆಟ್ಟ ಚಿಂತೆ, ಕೆಟ್ಟ ನಡತೆ, ಕೆಟ್ಟ ಸವಾಸದಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಂಡು ಸ್ವಾಮಿ ಒಳ್ಳೆಯ ಒಂದು ಪರಿಶುದ್ಧ ಮಗಳಾಗಿ ಜೀವಿಸಿ ಈ ತಪಸ್ಸು ಕಾಲದಲ್ಲಿ ದಾನ, ಧರ್ಮ, ಸಹನೆ, ಪ್ರೀತಿ ಎಂಬ ಸದ್ಗುಣಗಳನ್ನ ಅಳವಡಿಸಿಕೊಳ್ಳುತ್ತಾ ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸಿ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಬಾರಿ ನಾವು ಪಾಪಗಳನ್ನು ಮಾಡಿ ಸ್ವಾಮಿ ನಿಮ್ಮನ್ನು ಮತ್ತೆ ಮತ್ತೆ ಸಿಲುಬೆಗೆ ಜಡಿದಂತ ಒಂದೊಂದು ಕ್ಷಣಗಳಿಗಾಗಿ ಕ್ಷಮೆಯಾಚಿಸುತ್ತಾ ಅಪ್ಪ ನಾವು ಮಾಡಿದಂತಹ ಎಲ್ಲಾ ರೀತಿಯ ಪಾಪದಿಂದ ಸ್ವಾಮಿ ನನಗೆ ಬಿಡುಗಡೆಯನ್ನು ದಯಪಾಲಿಸಿಕೊಡು ರಾಜ. ಒಳ್ಳೆಯ ಒಂದು ಪರಿಶುದ್ಧ ಮಗಳಾಗಿ ನನಗೆ ಈ ತಪಸ್ಸು ಕಾಲವು ಸ್ವಾಮಿ ಒಂದು ಒಳ್ಳೆಯ ಸಿದ್ಧತೆಯ ಒಂದು ಪರಿಶುದ್ಧತೆಯ ಮಗಳಾಗಿ ನನ್ನನ್ನು ಮಾರ್ಪಡಿಸಿ ಈ ತಪಸ್ಸು ಕಾಲದಲ್ಲಿ ರಾಜನೇ ನಿನ್ನ ಸುವಾರ್ತೆಯನ್ನು ಸಾರುವಂತ ಮಗಳಾಗಿ ನಿನ್ನ ವಾಕ್ಯವನ್ನು ಕೇಳಿ ಅದನ್ನು ಧ್ಯಾನಿಸಿ ಒಳ್ಳೆಯದನ್ನು ಮಾತ್ರ ತೆಗೆದುಕೊಳ್ಳುವಂತೆ ತಪಸ್ಸು ಕಾಲ ಮಾತ್ರವಲ್ಲ ಸ್ವಾಮಿ ನಮ್ಮ ಜೀವಿತವು ಒಂದು ಒಳ್ಳೆಯ ಸಾಕ್ಷಿಯಾಗಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸಿ ರಾಜ್ಯ. ಸಾಕು ಸ್ವಾಮಿ, ಲೋಕದಲ್ಲಿ ನಾವು ಜೀವಿಸಿದಂತ ಎಲ್ಲ ಆಡಂಬರ ಜೀವನಗಳು, ಲೌಕಿಕವಾದ ಚಿಂತೆಗಳು ಸ್ವಾಮಿ ಅಪ್ಪ ಯೇಸುವೆ ಎಲ್ಲವನ್ನು ಬಿಟ್ಟು ಬಿಡುತ್ತಾ ಪಶ್ಚಾತ್ತಾಪದ ಒಂದು ಒಳ್ಳೆಯ ದೀನತೆಯನ್ನು ನನಗೆ ದಯಪಾಲಿಸಿಕೊಡು ರಾಜ. ಪಶ್ಚಾತ್ತಾಪದಿಂದ ಸ್ವಾಮಿ ನೀವು ನುಡಿದಂತೆ ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ ಎಂದು ನುಡಿದಂತೆ ಸ್ವಾಮಿ ಪಾಪವನ್ನು ತೊರೆದು ನಿಮ್ಮ ಮಗಳಾಗಿ ಜೀವಿಸಿ ಈ ತಪಸ್ಸು ಕಾಲವು ಸ್ವಾಮಿ ಒಂದು ಒಳ್ಳೆಯ ರೀತಿಯಲ್ಲಿ ಅಪ್ಪ ಯೇಸುವೆ ನಿನ್ನ ಸ್ವಾರ್ಥೆಯನ್ನು ಸಾರುವಂತೆ, ನನ್ನ ತುಟಿಗಳನ್ನು ತೆರೆಯುವಂತೆ, ನನ್ನ ಋನ್ಮನಗಳನ್ನು ತೆರೆಯುವಂತೆ ಸ್ವಾಮಿ ನನ್ನನ್ನು ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ಪರದೂಷಣೆ, ಪರನಿಂದನೆ, ಪರ ರೀತಿಯಲ್ಲಿ ಸ್ವಾಮಿ ನಾವು ಪರರನ್ನ ಸ್ವಾಮಿ ದೇಶಿಸದೆ ಪ್ರೀತಿಸುತ್ತಾ ಒಬ್ಬೊಬ್ಬರನ್ನು ಬಿಟ್ಟು ಕೊಡುತ್ತಾ ತಗ್ಗಿಸುತ್ತಾ ಮುಖಸ್ತುತಿಗಳನ್ನು ಮಾಡದೆ ಒಳ್ಳೆಯ ಮಗಳಾಗಿ ನನ್ನನ್ನು ಮಾರ್ಪಡಿಸುದೇವಾ. ನಿನ್ನನ್ನೇ ನೋಡುತ್ತಾ ನಿನ್ನ ಧ್ಯಾನಿಸುತ್ತಾ ಸ್ವಾಮಿ ಯೇಸುವೆ ಎಲ್ಲ ಲೌಕಿಕವಾದ ಆಲೋಚನೆಗಳಿಂದ ಬಿಡುಗಡೆಯನ್ನು ಸ್ವಾಮಿ ಬಿಟ್ಟು ಬಿಡುವಂತೆ ನನ್ನನ್ನು ಮಾರ್ಪಡಿಸುದೇವಾ. ಕುಟುಂಬಕ್ಕೂ ಸಮಾಜಕ್ಕೂ ತಾಯಿ ಧರ್ಮಸಭೆಗೂ ಒಂದು ಒಳ್ಳೆಯ ಮಾದರಿಯ ಮಗಳಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ. ತಪಸ್ಸು ಕಾಲದಲ್ಲಿ ರಾಜನೇ ಒಳ್ಳೆ ಪಾಪ ನಿವೇದನೆ ಸಂಸ್ಕಾರವನ್ನು ಮಾಡಿ ಆ ನಿಮ್ಮ ದಿವ್ಯ ಸಂಸ್ಕಾರವನ್ನು ಸ್ವೀಕರಿಸುವಾಗ ಯೋಗ್ಯವಾಗಿ ಸ್ವೀಕರಿಸುವಂತೆ ಅಪ್ಪ ನನ್ನನ್ನು ಮಾರ್ಪಡಿಸಿ ರಾಜ್ಯ. ಒಂದೊಂದು ವ್ಯಾಧಿಗಳು ಸ್ವಾಮಿ ನಾವು ಮನ ಪರಿವರ್ತನೆ ಹೊಂದುವಂತೆ ಅಪಾಯಿಸುವೆ, ನಾನು ಸಾಕ್ಷಿ ಆಗುವಂತೆ ನನ್ನನ್ನು ಮಾರ್ಪಡಿಸು ಸ್ವಾಮಿ. ಪಾಪವನ್ನು ತೊರೆದು ಪರಿಶುದ್ಧತೆಯಲ್ಲಿ ಜೀವಿಸುವಂತೆ ಎಲ್ಲ ಮಲಹೀನತೆ ಪಾಪಗಳಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಟ್ಟು ನಿಮ್ಮನ್ನೇ ನೋಡುತ್ತಾ ನಿಮ್ಮನ್ನೇ ಧ್ಯಾನಿಸುತ್ತಾ ಸ್ವಾಮಿ ನೀವು ನನ್ನನ್ನು ಹೊಸ ಸೃಷ್ಟಿಯ ನೂತನ ಮನುಷ್ಯನಾಗಿ ನನ್ನನ್ನು ಮಾರ್ಪಡಿಸಿದೆ ಎಂದು ಅಮ್ಮ ಪರಿಶುದ್ಧ ಪೂಜೆಯ ಕನ್ಯಮರೆ ಮನವರೇ ಸಕಲ ಸೌಭಾಗ್ಯಗಳ ರಾಣಿಯೇ ಈ ತಪಸ್ಸು ಕಾಲದಲ್ಲಿ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಸದಾ ಜೀವಿಸುತ್ತಾ ನಿಮ್ಮ ಮಗನ ವಾಕ್ಯಕ್ಕೆ ವಿರೋಧವಾದ ಪಾಪಗಳನ್ನು ತ್ಯಜಿಸಿ ಒಳ್ಳೆಯ ಮಗಳಾಗಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸಿರಿ ಎಂದು
ಆ ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿ ನನಗಾಗಿ ಒಳ್ಳೆ ಮಗಳಾಗಿ ಜೀವಿಸುವಂತೆ ಮಾರ್ಪಡಿಸಿದೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನನ್ನ ಪ್ರೀತಿಯ ಜೀವನಗಳ ಒಡೆಯನ್ನೇ. ಆಮೇನ್, 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 ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ. ಅಪ್ಪ, ಈ ಸಮಯವನ್ನು ನೀನು ನಮಗಾಗಿ ನೀಡಿದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿ ನನ್ನನ್ನು ನೀನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ವಿಶ್ವಾಸದ ಜೀವಿತದಲ್ಲಿ ಜೀವಿಸಲು ನನ್ನನ್ನು ಕರುಣಿಸಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ತಪಸ್ಸು ಕಾಲದ ಸಿದ್ಧತೆಗಾಗಿ ಪ್ರಾರ್ಥಿಸಲು ಇಂದು ನೀವು ನಮಗೆ ಕರೆ ನೀಡಿದಕ್ಕಾಗಿ ಸ್ತೋತ್ರ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ, ಎಲ್ಲಾ ವಿಶ್ವಾಸಿಗಳು ಸ್ವಾಮಿ ತಪಸ್ಸು ಕಾಲವನ್ನು ಸ್ವಾಮಿ ಒಳ್ಳೆಯ ರೀತಿಯಲ್ಲಿ ಆಚರಿಸುವಂತಹ ಮಕ್ಕಳಾಗಿ ಎಲ್ಲರನ್ನು ಮಾರ್ಪಡಿಸಿರಿ, ಎಲ್ಲರನ್ನು ಅನುಗ್ರಹಿಸಿರಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಹೌದು ಸ್ವಾಮಿ, ನೀನು ಆಗಮನ ಕಾಲ, ಸಾಧಾರಣ ಕಾಲ, ತಪಸ್ಸು ಕಾಲ ಎಂಬುದಾಗಿ ಸ್ವಾಮಿ ಈ ಧರ್ಮಸಭೆಯು ಆಚರಿಸುತ್ತಿದೆ ಸ್ವಾಮಿ. ಆದರೆ ಸ್ವಾಮಿ ಆಗಮನ ಕಾಲದಲ್ಲಿ ನಾವೆಲ್ಲರೂ ಖುಷಿಯಾಗಿದ್ದು ನಿನ್ನನ್ನು ಸ್ತುತಿಸಿ ಆರಾಧಿಸಿದ್ದೇವೆ. ಆದರೆ ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ನಾನು ಹೆಚ್ಚಿನ ರೀತಿಯಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಜೀವಿಸುವಂತಹ ಸ್ವಭಾವವನ್ನು ನನಗೂ ನನ್ನ ಕುಟುಂಬದವರಿಗೂ ನನ್ನ ಸ್ವರ್ಗೀಯಾತ್ರ ತಂಡದ ಪ್ರತಿಯೊಬ್ಬರಿಗೂ ನೀಡಿರಿ ಸ್ವಾಮಿ. ಹೆಚ್ಚಾಗಿ ಸ್ವಾಮಿ ನಿನ್ನೊಡನೆ ಒಂದಾಗಿ ಸ್ವಾಮಿ ನಿನ್ನನ್ನು ಸ್ತುತಿಸುವಂತಹ, ನಿನ್ನನ್ನು ಆರಾಧಿಸುವಂತಹ, ನೀನು ಮಾಡಿದಂತಹ ಪ್ರತಿಯೊಂದು ತ್ಯಾಗಗಳನ್ನು ನಾವು ಸ್ಮರಿಸುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ರಾಜ. ಹೌದು ಸ್ವಾಮಿ, ಈ ಸಮಯದಲ್ಲಿ ನಮಗೆ ಶೋಧನೆಗಳು ಬರುವುದು ಸಹಜ ಸ್ವಾಮಿ. ನಿನಗೆ ಸ್ವಾಮಿ ಈ ಸಮಯದಲ್ಲಿ ಸೈತಾನನು ಎಷ್ಟೋ ಶೋಧನೆಗಳು ಒಡ್ಡಿದ ಇರುವಾಗ ಸ್ವಾಮಿ ನಮಗೆ ಬರುವುದು ಸಾಧ್ಯ ಸ್ವಾಮಿ. ಆದರೆ ಸ್ವಾಮಿ ಈ ಸೈತಾನನ ಶೋಧನೆಗಳನ್ನು ಜಯಿಸುವಂತಹ ಶಕ್ತಿಯನ್ನು ನಮ್ಮೆಲ್ಲರಿಗೂ ನೀಡಿರಿ ಸ್ವಾಮಿ. ಪ್ರಾರ್ಥನಾ ಜೀವಿತದಲ್ಲಿ ಸ್ವಾಮಿ ನಾವು ಜೀವಿಸುವಾಗ ಸ್ವಾಮಿ ಯಾವುದೇ ಅಡೆತಡೆಗಳು ಬಂದರೂ ಸ್ವಾಮಿ, ಯಾವುದೇ ರೀತಿಯ ತೊಂದರೆಗಳಾದರೂ ಸ್ವಾಮಿ ನಾವು ಅವುಗಳಿಗೆ ಮೊರೆ ಇಡದೆ ಸ್ವಾಮಿ ನಿನ್ನಲ್ಲೇ ಒಂದಾಗಿ ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತ ಸೌಭಾಗ್ಯ ನಮ್ಗೆ ದಯಪಾಲಿಸು ರಾಜ. ಅಪ್ಪ ತಂದೆಯೇ, ಜೀವಿತದಲ್ಲಿ ನಾವು ಜೀವಿಸುವಂತ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀಡು ರಾಜ. ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ಮಾಡಬೇಕಾದಂತಹ ದಾನ ಧರ್ಮಗಳು ಸ್ವಾಮಿ ನಮ್ಮಲ್ಲಿ ಉಂಟಾಗಲಿ ಸ್ವಾಮಿ. ನಾವು ಇತರಿಗೆ ಯಾವುದಾದರೂ ಒಂದು ರೀತಿಯಲ್ಲಿ ಪ್ರಾರ್ಥನಾ ರೂಪದಲ್ಲಾಗಲಿ ಸ್ವಾಮಿ, ಬೇರೆ ವಸ್ತುಗಳ ರೂಪದಲ್ಲಾಗಲಿ ಸ್ವಾಮಿ ನಾವು ಪ್ರಾರ್ಥನೆಯಿಂದ ನಾವು ದಾನ ಧರ್ಮಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನಾಗಿ ನಮ್ಮನ್ನು ಮಾರ್ಪಡಿಸು. ಹೆಚ್ಚಾಗಿ ನಿನ್ನ ವಾಕ್ಯವನ್ನು ತಿಳಿದುಕೊಂಡು ಸ್ವಾಮಿ ನಿನ್ನ ವಾಕ್ಯದ ಪ್ರಕಾರ ಜೀವಿಸಿ ಮಕ್ಕಳಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸು ರಾಜ. ಅಪ್ಪ ತಂದೆ, ನಾವು ಒಳ್ಳೆಯ ರೀತಿಯಲ್ಲಿ ಸಿದ್ಧತೆಯಾಗಿ ಸ್ವಾಮಿ ನಿನ್ನ ಪುನರುತ್ಥಾನವನ್ನು ಎದುರು ನೋಡುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು. ಅಪ್ಪ ತಂದೆ, ನಮ್ಮೆಲ್ಲರ ಜೀವಿತದಲ್ಲೂ ಸ್ವಾಮಿ ಒಂದು ಪುನರುತ್ಥಾನ ಉಂಟಾಗಲಿ ಸ್ವಾಮಿ. ಈ ತ್ಯಾಗಮಯ ಜೀವನದಿಂದ ಸ್ವಾಮಿ ನಮ್ಮನ್ನು ಬಲಗೊಳಿಸು ರಾಜ, ನಮ್ಮನ್ನು ರಕ್ಷಿಸು ರಾಜ. ನೀನು ಸದಾ ನಮ್ಮೊಂದಿಗೆ ಸ್ವಾಮಿ, ನಮ್ಮೆಲ್ಲರ ಕುಟುಂಬದೊಂದಿಗೆ ಸ್ವಾಮಿ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ನೀವು ಇದ್ದುಕೊಂಡು ಸ್ವಾಮಿ ನಿಮ್ಮ ದಾರಿಯನ್ನು ಮುನ್ನಡೆಸಿರಿ ಎಂದು ನಾನು ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವಗಳ ತಂದೆಯೇ. ಆಮೇಲೆ ಆರಾಧನೆ. ಅಪ್ಪ ತಂದೆ, ಈ ಹೊಸ ದಿವಸವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ, ಆರಾಧನೆ ಸ್ವಾಮಿ. ಅಪ್ಪ ಯೇಸುವೆ, ಇಡೀ ವಿಶ್ವವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ತಪಸ್ಸು ಕಾಲದ ಸಿದ್ಧತೆಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ವಿಶ್ವದ ಜನತೆಯನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಮಿ ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಮಾಡಕಾರಿಸುತ್ತೇನೆ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಸ್ವಾಮಿ ತಪಸ್ಸು ಕಾಲವನ್ನು ಮರೆತು ಬಿಡುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳ ಮೇಲೆ ದಯ ತೋರು, ಸುಖ ತೋರು ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಜನರು ಸ್ವಾಮಿ
ಪ್ರತಿ ಶುಕ್ರವಾರವೂ ಶಿಲುಬೆ ಹಾದಿಗೆ ಬರುವುದಿಲ್ಲ ಸ್ವಾಮಿ. ಭಾನುವಾರ ಮಾತ್ರವೂ ಬರುವುದಿಲ್ಲ ಸ್ವಾಮಿ. ಗರಿಗಳ ಭಾನುವಾರ ಮಾತ್ರ ಪೂಜೆಗೆ ಬಂದು ಹೋಗಿಬಿಡುತ್ತಾರೆ ಸ್ವಾಮಿ. ದೊಡ್ಡ ಶುಕ್ರವಾರ ಮಾತ್ರ ಬರುತ್ತಾರೆ ಸ್ವಾಮಿ. ಅಂತ ಮಕ್ಕಳನ್ನು ಆಶೀರ್ವದಿಸು ತಂದೆ. ಆ ಮಕ್ಕಳಿಗೆ ಜ್ಞಾನ ಬುದ್ಧಿಯನ್ನು ಕೊಡು ತಂದೆ. ಆ ಮಕ್ಕಳು ನಿನ್ನನ್ನು ಅರಿತುಕೊಳ್ಳಲಿ ತಂದೆ. ಇಂಥ ಪ್ರತಿ ಕಾಲದ ಜೊತೆಗಾಗಿ ಪ್ರಾರ್ಥಿಸುವಾಗ ತಂದೆ ಪ್ರತಿಯೊಬ್ಬ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆ ಮಕ್ಕಳನ್ನ ಆಶೀರ್ವದಿಸು ತಂದೆ. ಅಪ್ಪ ತಂದೆ, ವಿಶೇಷವಾಗಿ ತಂದೆ ನಮ್ಮ ವಿಚಾರಣೆಯ ಮಕ್ಕಳ ಭಕ್ತಾದಿಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ನಮ್ಮ ಕುಟುಂಬದಲ್ಲಿರುವವರನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ನಮ್ಮ ಊರಿನಲ್ಲಿರುವ ಕ್ರೈಸ್ತರನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ನನ್ನ ಸ್ವರ್ಗೀಯ ತಂಡದಲ್ಲಿರುವ ಪ್ರತಿಯೊಂದು ಕುಟುಂಬದ ವ್ಯಕ್ತಿಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಇನ್ನು ಎಷ್ಟೋ ಜನರನ್ನು ಕ್ರೈಸ್ತ ಭಕ್ತಾದಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಆ ಮಕ್ಕಳ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಈ ತಪಸ್ಸು ಕಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ಈ 40 ದಿನವನ್ನು ಕಳೆದು ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತ ಭಾಗ್ಯ ಕೊಡುತ್ತದೆ. ಅವರು ಮಾಡುತ್ತಿರುವ ಒಳ್ಳೆಯದು ಕೆಟ್ಟದನ್ನು ನೀನು ಅರಿತಿದೀಯ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳು ಪ್ರಾರ್ಥನೆಯಲ್ಲಿ ಕೈಗೂಡಲಿ ತಂದೆ, ಪ್ರಾರ್ಥನೆಯಲ್ಲಿ ಜೀವಿಸಲಿ ತಂದೆ. ಅಪ್ಪ ನನ್ನ ಇರ್ತೇವೆ ದಾನ ಧರ್ಮ ಜಪ ತಪ ಇವುಗಳನ್ನೆಲ್ಲ ಕೈಗೊಳ್ಳಲಿ ಸ್ವಾಮಿ. ಅಪ್ಪ ನನ್ನಿಸುವೆ ನನ್ನ ರಾಜನಿ ಎಲ್ಲ ಮಕ್ಕಳ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ಎಲ್ಲ ಮಕ್ಕಳನ್ನು, ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸು ತಂದೆ. ಅಪ್ಪ ಸಿದ್ಧತೆಗಾಗಿ ಪ್ರಾರ್ಥಿಸುತ್ತಿರುವ ನಮ್ಮೆಲ್ಲರನ್ನೂ ಆಶೀರ್ವದಿಸು ತಂದೆ. ನಮ್ಮ ಮೇಲೆ ದಯೆ ತೋರು, ಕೃಪೆ ತೋರು ತಂದೆ. ಅಪ್ಪ ಯೇಸು, ನಾವು ಸಹ ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯ ನಿನ್ನ ಪ್ರಾರ್ಥನೆಯಲ್ಲಿ ಕೈಗೊಂಡು ನಿನ್ನಲ್ಲಿ ಜೀವಿಸುವ ಮಕ್ಕಳಾಗಲಿ ಸ್ವಾಮಿ. ನಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡುವಂತ ಕೃಪಾವರವನ್ನು, ಮನಸ್ಥಿತಿಯನ್ನು ಕೊಡುತ್ತಂದೆ. ಅಪ್ಪ ಯೇಸುವೆ, ಯಾವಾಗಲೂ ಸ್ವಾಮಿ ಬೇರೆಯವರ ಬಗ್ಗೆ ಚಿಂತೆ ಮಾಡದೆ ಸ್ವಾಮಿ ನಮ್ಮನ್ನೇ ನಾವು ಚಿಂತಿಸಿ ನಮ್ಮನ್ನೇ ನಿಮ್ಮ ಪಾದ ಚರಣಕ್ಕೆ ಸಮರ್ಪಿಸಿ ನಿಮ್ಮ ಪಾದದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವ ವರವನ್ನು ನೀಡುತ್ತಂದೆ. ಅಪ್ಪ ತಂದೆ, ಈ ತಪಸ್ಸು ಕಾಲದ ಸಿದ್ಧತೆಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಈ ಸ್ವರ್ಗೀಯ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಎಲ್ಲಾ ಮಕ್ಕಳನ್ನು ಆಶೀರ್ವದಿಸುತ್ತಂದೆ. ಅಪ್ಪ ಯೇಸುವೆ, ವಿಶೇಷವಾಗಿ ತಂದೆ ರೋಜಾರಿ ಅವರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಅವರು ಮಾಡುತ್ತಿರುವ ಪ್ರತಿಯೊಂದು ಧ್ಯಾನಗಳು, ಪ್ರತಿಯೊಂದು ಪ್ರಾರ್ಥನೆಗಳನ್ನು ಈಡೇರಿಸುತ್ತಂದೆ. ಅಪ್ಪ ತಂದೆ, ಈ ಸಿದ್ಧತೆಯಲ್ಲಿ ಅವರನ್ನು ಆಶೀರ್ವದಿಸಿ, ಅವರ ಜೊತೆ ನಮ್ಮೆಲ್ಲರನ್ನೂ ಆಶೀರ್ವದಿಸಿ, ಇಡೀ ವಿಶ್ವದ ಜನತೆಯನ್ನು ಆಶೀರ್ವದಿಸಿರಿ ಎಂದು ಪಿತಾ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿದ್ದೇನೆ ತಂದೆಯೇ. ಆಮೇಲೆ 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 ಅಪ್ಪ ತಂದೆ ಸ್ತೋತ್ರ. ಯೇಸುವೇ, ನಮ್ಮನ್ನು ಶುದ್ಧೀಕರಿಸಿರಿ, ನಮ್ಮನ್ನು ಸಿದ್ಧಪಡಿಸಿರಿ. ಈ 40 ದಿನಗಳ ನಿಮ್ಮ ಯಾತನೆಗಳ ದಿನಗಳನ್ನು ಶ್ರದ್ಧೆಯಿಂದ ಪರಿಪಾಲಿಸುವುದರ ಮೂಲಕವಾಗಿ ಹಳೆಯ ಜೀವನವನ್ನು ತೊರೆದು ಹೊಸ ಜೀವನವನ್ನು ಮಾಡುವಂತೆ ಮಾಡಿರಿ. ನಿಜವಾದ ಪಶ್ಚಾತ್ತಾಪದಲ್ಲಿ ನಿಮಗೆ ಅಭಿಮುಖರಾಗಿ ಜೀವಿಸುವಂತೆ ಮಾಡಿರಿ. ಈ ತಪಸ್ಸು ಕಾಲ ನನ್ನ ಜೀವಿತದಲ್ಲಿ ಒಂದು ಶ್ರೇಷ್ಠವಾಗುವಂತೆ, ಪ್ರಾರ್ಥನಾ ಜೀವಿತದಲ್ಲಿ, ಏಕಾಂಗಿಯ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ಕೌಟುಂಬಿಕ ಜೀವಿತದಲ್ಲಿ, ಈ ಪ್ರಾಪಂಚಿಕ ಜೀವಿತದಲ್ಲಿ ಎಚ್ಚರ ವಹಿಸಿ ನಾವು ನಿಮ್ಮೊಂದಿಗೆ ಬರಲು ಸದಾ ಸಿದ್ಧರಾಗಲು, ಸ್ವರ್ಗ ರಾಜ್ಯವನ್ನು ಸೇರಲು, ಈ ಕೇವಲ 40 ದಿನಗಳ ಉಪವಾಸ ಪ್ರಾರ್ಥನೆ ತಪಸ್ಸು ಕಾಲದ ಸಿದ್ಧತೆ ಎಂಬುವಂಥ ಮನೋಭಾವನೆ ಇಲ್ಲದೆ ಸಾಯುವ ಕೊನೆಯ ಕ್ಷಣದವರೆಗೂ ನಿಮಗಾಗಿ ಹಾತೊರೆದು ನಿಮ್ಮ ಕೃಪೆಯಿಂದ ತುಂಬಿ ಬಾಳಲು ಬೇಕಾದ ವರಪ್ರಸಾದಗಳನ್ನು
ಈ ತಪಸ್ಸು ಕಾಲದ ಸಿದ್ಧತೆಯಲ್ಲಿ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರಿಗೂ, ಇಡೀ ವಿಶ್ವದ ಎಲ್ಲರಿಗೂ ಕರುಣಿಸಿರಿ ಎಂದು ಪಿತಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಲೂಕ 15ನೇ ಅಧ್ಯಾಯ 8ನೇ ವಾಕ್ಯ. ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ತಿಳಿಸುತ್ತೇನೆ ಎಂದನು. ಲೂಕ 6ನೇ ಅಧ್ಯಾಯ 28ನೇ ವಾಕ್ಯ. ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ದೇವರ ಪುತ್ರನಾದ ಯೇಸುವಿನ ರಕ್ತವು ನಮ್ಮನ್ನು ಎಲ್ಲಾ ಪಾಪದಿಂದಲೂ ಶುದ್ಧಗೊಳಿಸುತ್ತದೆ. 1 ಯೋಹಾನ 1ನೇ ಅಧ್ಯಾಯ 18ನೇ ವಾಕ್ಯ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಂತೆ ಬಿಳುಪಾಗುವುವು, ರಕ್ತ ಕೆಂಪಾಗಿದ್ದರೂ ಹುಣ್ಣೆಯಂತೆ ಬೆಳ್ಳಗಾಗುವುವು. 2ನೇ ಅಧ್ಯಾಯ 7ನೇ ವಾಕ್ಯ. ನಿನ್ನ ಬೋಧನೆ ಯಥಾರ್ಥವು, ಗಂಭೀರವು, ಕಳಂಕರಹಿತವೂ ಆಗಿರಲಿ. ಕೊಲಸ್ಯ 1ನೇ ಅಧ್ಯಾಯ 3ನೇ ವಾಕ್ಯ. ದೇವರು ನಮ್ಮನ್ನು ಅಂಧಕಾರ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಇಬ್ರಿಯ 4ನೇ ಅಧ್ಯಾಯ 12ನೇ ವಾಕ್ಯ. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಈ ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. ಕೀರ್ತನೆ 1ನೇ ಅಧ್ಯಾಯ 13ನೇ ವಾಕ್ಯ. ನದಿಯ ಬದಿಯಲ್ಲಿ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ಎಲೆ ಬಾಡದೆ ಪಸರಿಸುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಯೆರೆಮೀಯ 33ನೇ ಅಧ್ಯಾಯ 33ನೇ ವಾಕ್ಯ. ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆಯೇ, ನನ್ನ ದೇವರೇ, ನನ್ನ ಬದುಕಿನ ಆಶಾ ಕಿರಣವಾಗಿ, ನನ್ನೊಡಲ ದೇಗುಲವಾಗಿ ನನ್ನಲ್ಲಿ ವಾಸ ಮಾಡುತ್ತಾ, ನಿಮ್ಮ ವಾಕ್ಯಗಳಿಂದ ಮಾತನಾಡುತ್ತಾ ನನ್ನನ್ನು ಬಲಪಡಿಸಿ, ವಿಶ್ವಾಸದಲ್ಲಿ ದೃಢಪಡಿಸಿ ಅನುಗ್ರಹಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ. ನನ್ನ ಜೀವಿತದಲ್ಲಿ ನನ್ನೊಡನೆ ದುಃಖ ಪಡುವವರೊಡನೆ ನಾನು ದುಃಖ ಪಡುವಂತೆ, ಸಂತೋಷ ಪಡುವವರೊಡನೆ ಸಂತೋಷಿಸುವಂತೆ, ಪ್ರಾರ್ಥಿಸುವವರೊಡನೆ ಪ್ರಾರ್ಥಿಸುವಂತೆ, ಕರುಣೆ ತೋರುವವರೊಡನೆ ಕರುಣೆ ತೋರುವಂತೆ, ಪ್ರೀತಿಸುವವರೊಡನೆ ಪ್ರೀತಿಸುವಂತೆ, ಕ್ಷಮಿಸುವವರೊಡನೆ ಕ್ಷಮಿಸುವಂತೆ ನಾ ಬಾಳು ಅನುಗ್ರಹಿಸಿರಿ. ನನ್ನ ದೇವರೇ, ಈ ಬದುಕಿನ ಚದುರಂಗದಲ್ಲಿ ನನ್ನ ಗುರಿ ಏನೆಂದು ನಾನರಿಯೆ, ನನ್ನನ್ನು ಕುರಿತಾದ ಪದ್ಧತಿ ಏನೆಂದು ಇನ್ನೂ ಸಹ ನನಗೆ ಅರಿವಿಲ್ಲ. ಮೌನ ಮನದಲ್ಲಿ ಒಬ್ಬನೇ ಕುಳಿತು ನಿನ್ನನ್ನು ಧ್ಯಾನಿಸಿ ಹಲವಾರು ಕಷ್ಟಗಳನ್ನು ಮುಂದಿಟ್ಟು, ನನ್ನ ದೇವರೇ, ನನ್ನ ದೇವರೇ, ನನ್ನ ದೇವರೇ, ನನ್ನ ದೇವರೇ ಎಂದು ಕೂಗಿ ಕರೆಯುವುದು ನಿಮಗೆ ತಿಳಿದಿದೆ. ನನ್ನನ್ನು ಕರುಣಿಸಿರಿ. ನನ್ನ ಬಾಳಿನ ಹಾದಿಯಲ್ಲಿ ನನ್ನ ಮುಂದೆ ಇರುವ ಕಲ್ಲು ಮುಳ್ಳು ಬೇಲಿಗಳನ್ನು ತೆಗೆದು ಸರಾಗವಾಗಿ ನಡೆದು ಈ ಜೀವನವನ್ನು, ಲೋಕವನ್ನು, ಶೋಧನೆಯನ್ನು ಜಯಿಸುವ ಶಕ್ತಿಯನ್ನು ನೀಡಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವನುಳ್ಳ ತಂದೆ. ಆಮೇನ್. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಹಾತ್ಮರ ಮಧ್ಯಸ್ಥಿಕೆಯಲ್ಲಿ ನಾವು ವಿನಯಿಸುವ, ತಾಯಿಯಲ್ಲಿ ಪ್ರಾರ್ಥಿಸುವ. ತಪಸ್ಸು ಕಾಲದ ಸಿದ್ಧತೆಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮ್ಮ ತಪಸ್ಸು ಕಾಲದ ಸಿದ್ಧತೆಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಮಾತೆಯಲ್ಲಿ ವಿನಯಿಸುವ.
ಪ್ರಿಯರೇ, ನಾವು ಜಪಸರವನ್ನು ಮಾಡುತ್ತೇವೆ, ನಿಜ, ಒಳಿತು. ಆದರೆ ಜಪಸರ ಮಾಡುವ ನಮ್ಮ ಜೀವಿತದಲ್ಲಿ ಬದಲಾವಣೆ ಇಲ್ಲದಿದ್ದರೆ ಏನು ಪ್ರಯೋಜನ? ಜಪಸರವನ್ನು ದಿನ 2-5 ಮಾಡುತ್ತಾ ನನ್ನಲ್ಲಿ ಕ್ಷಮೆಯು, ಪ್ರೀತಿಯು, ಸಹನೆಯು, ಸದ್ಗುಣಗಳು ಇಲ್ಲದಿದ್ದರೆ ಏನು ಪ್ರಯೋಜನ? ತಾಯಿಯ ಒಂದೇ ಒಂದು ಸ್ವಭಾವವೂ ಸಹ ನನ್ನಲ್ಲಿಲ್ಲದೆ ಹೋದರೆ ನಾನು ಎಷ್ಟು ಜಪಸರವನ್ನು ತಿರುವಿ ಏನು ಪ್ರಯೋಜನ? ಇಂದು ತಾಯಿಯಲ್ಲಿ ಹೇಳುವ, ಅಮ್ಮ, ತಪಸ್ಸು ಕಾಲ ಸಿದ್ಧತೆಗಾಗಿ, ನನ್ನ ತಪಸ್ಸು ಕಾಲದ ಸಿದ್ಧತೆಗಾಗಿ ಪ್ರಾರ್ಥಿಸಿ ಎಂದು ನಾವು ವಿನಯಿಸುವ. ಆ ಮಾತೆಯಲ್ಲಿ ನಾವು ಪ್ರಾರ್ಥಿಸುವ.